ರಾಜಯೋಗ, ಪುರುಷೋತ್ತಮ ಸಂಗಮಯುಗ, ಶಿವತಂದೆಗೆ ಸಂಪೂರ್ಣ ಸಮರ್ಪಣೆ, ಜ್ಞಾನ ಮುರಳಿ ಯೋಗ. ಓಂ ಶಾಂತಿ. ಈಗ ದೇಹದ ಎಲ್ಲ ಚಲನವಲನಗಳನ್ನು ನಿಧಾನವಾಗಿ ಶಾಂತಗೊಳಿಸಿ ಆಳವಾದ ಶಾಂತಿಯನ್ನು ಅನುಭವಿಸಿ. ನಾನು ಈ ದೇಹವಲ್ಲ, ಶರೀರವಲ್ಲ, ಬಾಡಿಯಲ್ಲ. ನಾನು ಒಂದು ಪ್ರಕಾಶಮಾನ ಚೈತನ್ಯಮಯ ಶಾಂತ ಸ್ವರೂಪ ಆತ್ಮ, ಸೋಲ್, ರೂಹ. ನನ್ನ ದೃಷ್ಟಿ ಒಳಮುಖವಾಗುತ್ತಿದೆ, ಅಂತರ್ಮುಖಿಯಾಗುತ್ತಿದ್ದೇನೆ. ನನ್ನ ಮನಸ್ಸು ಎಲ್ಲ ಚಿಂತೆಗಳಿಂದ ಮುಕ್ತವಾಗುತ್ತಿದೆ. ನಾನು ನನ್ನನ್ನು ಆತ್ಮವೆಂದು ಅನುಭವಿಸುತ್ತಿದ್ದೇನೆ. ನಾನು ಶಾಂತಿಯ ಸ್ವರೂಪ, ಪ್ರೀತಿಯ ಸ್ವರೂಪ ಹಾಗೂ ಪವಿತ್ರತೆಯ ಸ್ವರೂಪ. ಈಗ ನಾನು ಪರಮಪಿತ ಪರಮಾತ್ಮ ಶಿವಬಾಬರ ಸನ್ಮುಖದಲ್ಲಿದ್ದೇನೆ. ಪರಮಾತ್ಮನು ನನ್ನನ್ನು ಪ್ರೀತಿಯಿಂದ ಕರೆಯುತ್ತಿದ್ದಾರೆ. ಮಧುರ ಮಗುವೇ, ಇದು ಪುರುಷೋತ್ತಮ ಸಂಗಮಯುಗವಾಗಿದೆ. ಈಗ ಯಾವುದೇ ಪಾಪಕರ್ಮ ಮಾಡಬೇಡ. ನನ್ನ ನೆನಪಿನಲ್ಲಿ ಇರು. ನಿನ್ನನ್ನು ಸಂಪೂರ್ಣವಾಗಿ ನನಗೆ ಸಮರ್ಪಿಸಿಕೋ. ನಾನು ಬಾಬರ ಮುಂದೆ ನನ್ನ ಅಹಂಕಾರವನ್ನು ಅರ್ಪಿಸುತ್ತೇನೆ. ನನ್ನ ದೇಹಾಭಿಮಾನವನ್ನು ಅರ್ಪಿಸುತ್ತೇನೆ. ನನ್ನ ಮಮಕಾರವನ್ನು ಅರ್ಪಿಸುತ್ತೇನೆ. ನನ್ನ ದುಃಖಗಳನ್ನು ಅರ್ಪಿಸುತ್ತೇನೆ. ನನ್ನ ಹಳೆಯ ಸಂಸ್ಕಾರಗಳನ್ನು ಅರ್ಪಿಸುತ್ತೇನೆ. ಈಗ ನಾನು ಸಂಪೂರ್ಣ ಸ್ವಾಹ ಆಗಿದ್ದೇನೆ. ನನ್ನ ಮನಸ್ಸಿನಲ್ಲಿ ಒಂದೇ ಸಂಕಲ್ಪ, ಬಾಬಾ, ನಾನು ನಿಮ್ಮವನು. ನನ್ನದು ಎನ್ನುವುದೇನೂ ಇಲ್ಲ, ಎಲ್ಲವೂ ನಿಮ್ಮದೇ. ಈಗ ಬಾಬಾರ ದಿವ್ಯ ಜ್ಯೋತಿಯಿಂದ ಬೆಳಕಿನ ಕಿರಣಗಳು ನನ್ನ ಆತ್ಮದ ಮೇಲೆ ಹರಿಯುತ್ತಿವೆ. ಪ್ರತಿ ಕಿರಣವು ನನ್ನ ಪಾಪ ಸಂಸ್ಕಾರಗಳನ್ನು ಕರಗಿಸುತ್ತಿದೆ. ವಿಕರ್ಮಗಳ ಭಾರವು ದೂರವಾಗುತ್ತಿದೆ. ನಾನು ಅತ್ಯಂತ ಹಗುರವಾಗಿದ್ದೇನೆ. ಈಗ ನನಗೆ ಈ ಹಳೆಯ ಲೋಕದ ಮೇಲೆ ಯಾವುದೇ ಮಮತ್ವವಿಲ್ಲ. ನನ್ನ ಮನೆ, ನನ್ನ ಬಂಧುಗಳು, ನನ್ನ ಸಂಪತ್ತು ಇವೆಲ್ಲವೂ ತಾತ್ಕಾಲಿಕ. ನನ್ನ ನಿಜವಾದ ಮನೆ ಶಾಂತಿಧಾಮ. ನನ್ನ ನಿಜವಾದ ತಂದೆ ಶಿವ ಬಾಬಾ. ನನ್ನ ನಿಜವಾದ ರಾಜ್ಯ
ಸ್ವರ್ಗ. ಈ ಅನುಭವದಲ್ಲಿ ನಾನು ಸ್ಥಿರನಾಗಿದ್ದೇನೆ, ಕಾನ್ಸ್ಟೆಂಟ್ ಆಗಿದ್ದೇನೆ. ಈಗ ನಾನು ಜ್ಞಾನ ಜ್ಞಾನೇಶ್ವರಿ ಆತ್ಮ. ನನ್ನ ಪ್ರತಿಯೊಂದು ಸಂಕಲ್ಪವೂ ಪವಿತ್ರವಾಗಿದೆ, ಪುನೀತವಾಗಿದೆ, ಪುಣ್ಯದ್ದಾಗಿದೆ. ನನ್ನ ಪ್ರತಿಯೊಂದು ಮಾತು ಮಧುರವಾಗಿದೆ, ಮಾತು ಮಧುರ. ನನ್ನ ಪ್ರತಿಯೊಂದು ಕರ್ಮವು ಪುಣ್ಯ ಕರ್ಮವಾಗಿದೆ, ಸುಕರ್ಮವಾಗಿದೆ. ನಾನು ಯಾರಿಗೂ ದುಃಖ ಕೊಡಲಾರೆ. ನಾನು ಎಲ್ಲರಿಗೂ ಸುಖದಾತ. ಈಗ ನಾನು ಜ್ವಾಲಾ ಸ್ವರೂಪವನ್ನು ಅನುಭವಿಸುತ್ತಿದ್ದೇನೆ. ನನ್ನ ಆತ್ಮವು ದಿವ್ಯ ಅಗ್ನಿಯ ಜ್ಯೋತಿಯಾಗಿ ಪ್ರಕಾಶಿಸುತ್ತಿದೆ. ಈ ಯೋಗಾಗ್ನಿಯಲ್ಲಿ, ಅಗ್ನಿ ಜ್ವಾಲೆಯಲ್ಲಿ, ಯೋಗಾಗ್ನಿ ಹಳೆಯ ಸಂಸ್ಕಾರಗಳು, ದುರ್ಬಲತೆಗಳು, ಭಯ, ಕೋಪ, ಲೋಭ, ಮೋಹ, ಅಹಂಕಾರ ಎಲ್ಲವೂ ಭಸ್ಮವಾಗುತ್ತಿದೆ, ಭಸ್ಮೀಭೂತವಾಗುತ್ತಿದೆ. ಈ ಜ್ಯೋತಿಯ ಶಕ್ತಿ ಇಡೀ ವಿಶ್ವಕ್ಕೆ ಹರಡುತ್ತಿದೆ. ವಿಶ್ವ ಸೇವಾ ನಡೆಯುತ್ತಿದೆ. ಭ್ರಷ್ಟಾಚಾರ, ಅಶಾಂತಿ, ಹಿಂಸೆ, ದುಃಖ, ರೋಗ ರುಜಿನಗಳು, ಪಾಪಗಳು ಇವೆಲ್ಲವೂ ಈ ದಿವ್ಯ ಯೋಗಾಗ್ನಿಯ ಮುಂದೆ ಕರಗುತ್ತಿವೆ, ದೂರವಾಗುತ್ತಿವೆ. ಇಡೀ ವಿಶ್ವವು ಶಾಂತಿಯಿಂದ ತುಂಬುತ್ತಿದೆ. ಶಾಂತಿಯ ಪ್ರಕಂಪನಗಳು ಹರಡುತ್ತಿವೆ. ಪ್ರತಿ ಆತ್ಮವು ತನ್ನ ನಿಜ ಸ್ವರೂಪವನ್ನು ನೆನಪಿಸಿಕೊಳ್ಳುತ್ತಿದೆ. ನಿಜ ಸ್ವರೂಪ, ಸತ್ಯ ಸ್ವರೂಪ. ನಾನು ಈಗ ನಿರಂತರ ಯೋಗಿ ಆತ್ಮ. ನನ್ನ ಮನಸ್ಸು ಸದಾ ಶಿವಬಾಬರ ಜೊತೆ ಸಂಪರ್ಕದಲ್ಲಿದೆ. ನಾನು ಮಾಡುವ ಪ್ರತಿಯೊಂದು ಕಾರ್ಯವು ಸೇವೆಯಾಗಿದೆ. ನನ್ನ ಜೀವನದ ಗುರಿಯೇ, ಉದ್ದೇಶವೇ, ಟಾರ್ಗೆಟ್ ಪಾಯಿಂಟ್ ಪುರುಷೋತ್ತಮನಾಗುವುದು, ಲಕ್ಷ್ಮೀನಾರಾಯಣನಾಗುವುದು, ದೇವತಾ ಆಗುವುದು ಮತ್ತು ಎಲ್ಲರನ್ನೂ ಪುರುಷೋತ್ತಮರನ್ನಾಗಿ ಮಾಡುವುದು. ಈಗ ನಾನು ಭವಿಷ್ಯದ ಸ್ವರ್ಗವನ್ನು ನೋಡುತ್ತಿದ್ದೇನೆ. ಪ್ಯಾರಡೈಸ್ ನನ್ನ ಭವಿಷ್ಯ. ಅದಕ್ಕೋಸ್ಕರ ಎಲ್ಲ ಚಿನ್ನದ ಅರಮನೆಗಳು ಮತ್ತು ಪವಿತ್ರ ಪ್ರಕೃತಿ, ಸುಂದರ ಉದ್ಯಾನಗಳು, ಸುಖ, ಶಾಂತಿ, ಪ್ರೀತಿ. ಅಲ್ಲಿ ನಾನು ದೈವಿ
ಸ್ವರೂಪದಲ್ಲಿ ಇದ್ದೇನೆ. ದೇವತಾ ಸ್ವರೂಪದಲ್ಲಿ ಇದ್ದೇನೆ. ಲಕ್ಷ್ಮೀನಾರಾಯಣ ರಾಜ್ಯದ ಪ್ರಜೆ. ಎಲ್ಲೆಡೆ ಸಂತೋಷವೇ ಸಂತೋಷ, ಸೌಖ್ಯ, ಆನಂದ. ಈ ರಾಜ್ಯವನ್ನು ನನಗೆ ನೀಡಿದ ಶಿವಬಾಬರವರಿಗೆ ಹೃದಯಪೂರ್ವಕ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಮಧುರ ಬಾಬಾ, ನಾನು ಸದಾ ನಿಮ್ಮ ನೆನಪಿನಲ್ಲಿ ಇರುತ್ತೇನೆ. ನನ್ನ ಪ್ರತಿಯೊಂದು ಸಂಕಲ್ಪವು ಪವಿತ್ರವಾಗಿರುತ್ತದೆ. ನನ್ನ ಜೀವನವೇ ನಿಮ್ಮ ಸೇವೆಗೆ ಸಮರ್ಪಿತವಾಗಿದೆ. ಈ ದಿವ್ಯ ಅನುಭವವನ್ನು ಹೃದಯದಲ್ಲಿ ತುಂಬಿಕೊಂಡು ಒಂದು ಕ್ಷಣ ಮೌನದಲ್ಲಿ ಸ್ಥಿರರಾಗೋಣ. ಓಂ ಶಾಂತಿ. ನಮ್ಮ ಚಾನೆಲ್ ವಿಡಿಯೋಗಳ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಬಟನ್ಗೆ ಕ್ಲಿಕ್ ಮಾಡಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ.